ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆ ಬೇಗ 5 ಗಂಟೆಗೆಲ್ಲ ಎದ್ಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊಂಡು ನನ್ನ ವರ್ಕೌಟ್ಸ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮಕ್ಕಳು ಇನ್ನೂ ಮಲಗಿದ್ರು. ಹಾಗಾಗಿ ಅವರ ವೀಡಿಯೋಸ್ನ ಮಾಡ್ಕೊತಿದ್ದೀನಿ. ಇಬ್ಬರು ಒಂದೊಂದು ರೂಮಲ್ಲಿ ಮಲಗಿದ್ರು. ಹಾಗಾಗಿ ಅವರು ಮಲಗಲಿ ಅಂತ ಅಂದ್ಬಿಟ್ಟು ನಾನು ಬಂದು ಫಸ್ಟು ಅಡುಗೆ ಮನೆ ನೋಡಿದ್ರೆ ನೈಟ್ ಪಾತ್ರೆ ಏನೂ ವಾಶ್ ಮಾಡಿರಲಿಲ್ಲ. ತುಂಬ ಮೆಸ್ಸಿಯಾಗಿತ್ತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಣ, ಅದನ್ನು ಕ್ಲೀನ್ ಮಾಡೋಕ್ಕೆ ಮುಂಚೆ ನಾನು ಸ್ವಲ್ಪ ಎನರ್ಜಿ ತೊಗೋಬೇಕಲ್ವ. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಕ್ಕೆ ಒಂದೆರಡು ಡ್ರಾಪ್ ಹನಿ ಮತ್ತು ಲೆಮನ್ ಹಾಕ್ಕೊಂಡು ಕುಡಿದ್ರೆ ಒಂದು ಸ್ವಲ್ಪ ಕ್ಲೆನ್ಸ್ ಆಗುತ್ತೆ ಬಾಡಿ ಅಂತ ಅಂದ್ಬಿಟ್ಟು ಅದನ್ನು ಪೀಸ್ಫುಲ್ಲಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಕುಡಿತಾ ಇದ್ದೀನಿ. ಯಾಕಂದರೆ ನಮ್ಮನೆ ಆಚೆ ಗ್ರೀನರಿಯಾಗಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ನೀರು ಕುಡ್ಕೋತಾ ಇದ್ದೀನಿ. ನೀರು ಕುಡಿತಾ ಎಷ್ಟೊಂದು ಸತಿ ಅನಿಸುತ್ತೆ, ಎಷ್ಟು ಕೆಲಸ ಇದೆಯಲ್ಲಪ್ಪ, ಹೇಗಪ್ಪ ಮಾಡೋದು ಇದನ್ನೆಲ್ಲ ಅಂತ. ಆದರೆ ನನಗೆ ನಾನೇ ಕಾನ್ಫಿಡೆನ್ಸ್ ತೊಗೊಂಡು ಇಲ್ಲ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಡೇನ. ಮತ್ತು ನಾನು ನೀರು ಕುಡಿದು ಎದ್ದು ಬರೋಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟು ಬಂದ ಅಮ್ಮ ಅಂತ. ನಾನು ಸ್ವಲ್ಪ ಹೊತ್ತು ಅವ್ನ ಪಕ್ಕ ಇಲ್ಲ ಅಂದಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ, ಎದ್ಬಿಟ್ಟು ಬಂದುಬಿಡ್ತಾನೆ. ಜಾಸ್ತಿ ಹೊತ್ತು ಮಲಗೋದೇ ಇಲ್ಲ. ಪಕ್ಕ ಇದ್ದರೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಓಕೆ ಅಂತ ಅಂದ್ಬಿಟ್ಟು ಅವನನ್ನು ಸ್ವಲ್ಪ ಹೊತ್ತು ಮುದ್ದಾಡಿ ಅವನಿಗೂ ದೇವ್ರ ನಮಸ್ಕಾರ ಎಲ್ಲ ಮಾಡಿಸಿ ಅವನ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಅವನು ಡೇ ಪೂರ್ತಿ ಎನರ್ಜೆಟಿಕ್ ಆಗಿರ್ತಾನೆ. ಹಾಗಾಗಿ ಆಮೇಲೆ ನನ್ನ ಮಗಳಿನ್ನ ಎದ್ದಿರಲಿಲ್ಲ. ಆಚೆ ಹೋದರೆ ಇನ್ನೊಂದು ಮಗು ಇದೆಯಲ್ವ ಕೋಳಿ, ಅದಕ್ಕೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಏನಾದರೂ ಹಾಕಲೇಬೇಕು. ಹಾಕಿದ ತಕ್ಷಣ ಅದು ಗಬ ಅಂತ ತಿನ್ನುತ್ತೆ. ಅಂದರೆ ರಾತ್ರಿ ಎಲ್ಲ ಏನೂ ಇರಲ್ವಲ್ಲ ಹೊಟ್ಟೆಗೆ, ಹಾಗಾಗಿ ತುಂಬ ಹೊಟ್ಟೆ ಹಚ್ಕೊಂಡಿರುತ್ತೆ ಅನಿಸುತ್ತೆ. ಹಾಗಾಗಿ ಅದಕ್ಕೂ ಫಸ್ಟು ಅದನ್ನು ಬಿಟ್ಟಿದ ತಕ್ಷಣ ಅದಕ್ಕೆ ಅಕ್ಕಿ ಹಾಕಿ ನನ್ನ ಮಗನೂ ನೋಡ್ತಾ ಇದ್ದಾನೆ ಯಾಕೆ ಇದು ಹಿಂಗೆ ತಿಂತಾ ಇದೆ ಅಂತ. ಮತ್ತು ಅದಕ್ಕೆ ಕೈಯಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ತಿನ್ನುತ್ತೆ. ಹಾಗಾಗಿ ನನಗಿಷ್ಟ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ತಿನ್ನಿಸಿ ಆಮೇಲೆ ಬಿಟ್ಟರೆ ಅದ್ರ ಪಾಡ್ಗದ ಆಟ ಆಡ್ಕೊಂಡಿರುತ್ತೆ. ಅದೆಲ್ಲ ಮುಗಿಸಿ ಮತ್ತು ರಂಗೋಲಿ ಎಲ್ಲ ಹಾಕಿ ಒಳಗಡೆ ಬಂದು ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಏನಾದರೂ ಅಂತ ಹೇಳಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ನನ್ನ ಮಗಳಿಗೆ ಆಲ್ರೆಡಿ ಹಾಲಿಡೇಸ್ ಬಂದುಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಟಿಫನ್ ಮಾಡ್ಕೊಳ್ಳೋದು. ಅವಳು ಬೆಳಗ್ಗೆ ಬೇಗ ಹೋಗ್ಬೇಕಂತ ಅಂದರೆ ವಿತಿನ್ 8:30 8:45ಗೆಲ್ಲ ಟಿಫನ್ ಆಗಿಬಿಟ್ಟಿರುತ್ತೆ. ಬಟ್ ಇವಾಗ ನಾನು ಸ್ಟಾರ್ಟ್ ಮಾಡೋದೇ 8:30 8:45 9 ಆಗಿಬಿಟ್ಟಿರುತ್ತೆ ಒಂದೊಂದು ಸತಿ ಟಿಫನ್ ಮಾಡಲಿಕ್ಕೆ. ಆಮೇಲೆ ನಾನು ಟಿಫನ್ ಮಾಡ್ತಾಯಿದ್ರೆ ನಾನು ಕಸ ತೆಳ್ಕೊಡ್ತೀನಮ್ಮ ಅಂತ ಹೇಳಿಬಿಟ್ಟು ರೆಗ್ಯುಲರಾಗಿ ಅವಳು ಮನೇಲಿದ್ದರೆ ನನಗೆ ಮನೆ ಕ್ಲೀನ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡ್ತಾಳೆ ನನ್ನ ಮಗಳಂತೂ. ಯಾಕೆ ಅಂತಂದರೆ ಹೆಣ್ಮಗು ಒಂದು ಮನೇಲಿ ಇರಬೇಕು ಅಂತ ಹೇಳೋದು ಇದಕ್ಕೆ. ಇವಾಗ ಹೆಣ್ಮಕ್ಳು ಗಂಡು ಮಕ್ಳು ಅನ್ನೋದು ಏನೂ ಇಲ್ಲ. ಎಲ್ಲ ಮಕ್ಕಳೂ ನಾವು ಹೇಗೆ ಹೇಳ್ಕೊಟ್ರೆ ಆ ಮಕ್ಕಳು ಹಾಗೆ ಮಾಡ್ತಾರೆ. ಬಟ್ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಅರ್ಥ ಮಾಡ್ಕೋತಾರೆ ಅಂತ ಅಷ್ಟೇ. ಎಷ್ಟೊಂದು ಸತಿ ಅನಿಸುತ್ತೆ ಈ ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಅಂತ. ಬಟ್ ತಾಯಿ ಆಗಿರೋರಿಗೆ ಯಾವತ್ತೂ ಇದೆಲ್ಲ ಕಷ್ಟ ಅನಿಸಲ್ಲ ಅನ್ನೋದಕ್ಕಿಂತ ಕಷ್ಟ ಅನಿಸುತ್ತೆ 100%. ಯಾಕಂದರೆ ನಾವು ಮನುಷ್ಯರೇ ಅಲ್ವಾ. ಆದರೆ ನಾವೆಲ್ಲ ಕೆಲಸನೂ ಮಜಲಿಂದನೇ ಮಾಡಲ್ಲ, ಅಂದರೆ ಮಜಲ್ ಸ್ಟ್ರೆಂತಿಂದನೇ ಮಾಡಲ್ಲ, ನಮ್ಮ ಶಕ್ತಿ ಇದೆ ಅಂತಲೇ ಮಾಡಲ್ಲ. ಅದ್ರ ಬದಲಿಗೆ ನಾವು ಯಾವಾಗ್ಲೂ ನಮ್ಮ ಹಾರ್ಟಿಂದ ಅಂದರೆ ಹೃದಯದಿಂದ ಮಾಡ್ತೀವಿ. ನನ್ನ ಮಕ್ಕಳಿಗಾಗಿ ನಾನು ಮಾಡ್ತಾಯಿದ್ದೀನಿ, ಅವರ ಒಳಿತಿಗಾಗಿ ಮಾಡ್ತಿದ್ದೀನಿ ಅನ್ನೋ ಒಂದು ಧ್ಯೇಯನ ಇಟ್ಕೊಂಡು ಮಾಡ್ತೀವಿ. ಹಾಗಾಗಿ ಎಲ್ಲ ಮಾಮ್ಸ್ಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಏಕೆಂದರೆ ನಮಗೆ ಯಾವತ್ತೂ ಸಿಕ್ ಲೀವ್ ಇರಲ್ಲ. ಅಂದರೆ ನಾವು ಹುಷಾರು ತಪ್ಪಿದ್ದೀವಿ, ನಾವು ಕೆಲಸಕ್ಕೆ ರಜೆ ಹಾಕಂಗಿಲ್ಲ, 3 ಹೊತ್ತು ಅಡುಗೆ ಮನೇಲಿ ಇರಲೇಬೇಕು ಕಂಪಲ್ಸರಿ. ನಾವೆಷ್ಟೇ ಓದಿದ್ರು, ನಾವೆಷ್ಟೇ ಡಿಗ್ರೀಸ್ ತೊಗೊಂಡಿದ್ರು, ಏನೇ ಮಾಡಿದ್ರೂ ಸ್ಟಿಲ್ ನನ್ನ ಮಕ್ಕಳಿಗೆ ನಾನು ತಾಯಿಯಾಗೇ ಇರ್ತೀನಿ. ಹಾಗಾಗಿ ನನಗೆ ಎಷ್ಟೇ ಟಯರ್ಡ್ ಆದರೂ, ಎಷ್ಟೇ ಬೇಜಾರಾದರೂ, ಎಷ್ಟೊಂದು ಸತಿ ಅಳು ಬಂದರೂ ಸಮೇತ ನನಗೆ ಅಳ್ಳೋದಕ್ಕೆ ಆಗಲ್ಲ. ಯಾಕೆಂದರೆ ಮಕ್ಕಳು ಮುಂದೆ ಇರ್ತಾರೆ, ನಾನು ಹತ್ಕೊಂಡ್ರೆ ಮತ್ತು ಅವ್ರು ಫೀಲ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಸತಿ ಬರೋವಂಥ ಕಣ್ಣೀರನ್ನು ಹಾಗೆ ತಡ್ಕೊಂಡಿರೋಂತಹ ದಿನಗಳು ಇದ್ದಾವೆ. ಇದು ನಾನೊಬ್ಬಳೇ ಅಲ್ಲ, ಎಲ್ಲ ತಾಯಿಯಂದರು ಫೇಸ್ ಮಾಡಿರ್ತೀವಿ. ಹಾಗೆ ಇದೆಲ್ಲನೂ ಮಾಡೋದು ಏನಕ್ಕೆ ಮಾಡ್ತೀವಿ ಅಂತಂದರೆ ನಮ್ಮ ಮಕ್ಕಳಿಗೋಸ್ಕರ ಮಾತ್ರ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಲೈಫಲ್ಲಿ ಅವ್ರು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅನ್ನೋ ಒಂದು ಉದ್ದೇಶದಿಂದ. ತುಂಬ ಟಯರ್ಡ್ ಆಗಿರುತ್ತೆ, ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಆದರೂ ಕೆಲಸ ಮಾಡ್ತೀವಿ. ಯಾಕೆ ಅಂದರೆ ಪ್ರೀತಿಯಿಂದ ಕೆಲಸ ಮಾಡ್ತೀವಿ. ನನ್ನ ಮಕ್ಕಳಿಗೋಸ್ಕರ ಅಂತ ಕೆಲಸ ಮಾಡ್ತೀವಿ, ಗಂಡನಿಗೋಸ್ಕರ, ನನ್ನ ಮನೆಗೋಸ್ಕರ ಅಂತ ಮಾಡ್ತೀವಿ. ಎಲ್ಲ ತಾಯಿಯರಿಗೂ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಹಾಗೆ ಎಲ್ಲ ತಾಯಿಯಂದ್ರೂ ತುಂಬ ಸ್ಟ್ರಾಂಗ್ ಮಾಮೀಸು. ಏಕೆ ಅಂತಂದರೆ ಏನೇ ಕಷ್ಟ ಇದ್ರೂ ಅವರ ಮಕ್ಕಳನ್ನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಬಿಡಲ್ಲ. ಡಿಪೆಂಡ್ ಆಗೋಕ್ಕೆ ಬಿಟ್ಟರೆ ನನ್ನ ಮಕ್ಕಳು ಎಲ್ಲಿ ಅವ್ರು ಕೀಳಾಗಿ ನೋಡ್ಕೋತಾರೋ ಅನ್ನೋ ಒಂದು ಭ್ರಮೆಯಿಂದನೋ ಅಥವಾ ಆ ನಾಲೆಜಿಂದನೋ ತಾಯಿಗಳು ಯಾವತ್ತೂ ಡಿಪೆಂಡ್ ಆಗೋಕ್ಕೆ ಬಿಡಲ್ಲ. ಮಕ್ಕಳನ್ನ ಬೇರೆಯವ್ರ ಮೇಲೆ ಬಿಡೋದಕ್ಕೆ ತುಂಬ ಕಡಿಮೆ ಅಂತ ಹೇಳ್ತೀನಿ. ನಾನು ನನ್ನ ಮಗನ 4 ತಿಂಗಳಿಂದ ಇಲ್ಲಿ 2 ಇಯರ್ಸ್ ತನಕ, ಅಂದರೆ ಅವ್ನಿಗೆ ಇವಾಗ 2 ವರ್ಷ ಕಂಪ್ಲೀಟ್
ಕಂಪ್ಲೀಟ್ ಆಯಿತು. ಇಲ್ಲಿ ತನಕ ನಾನು ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಬಿಟ್ಟೇ ಇಲ್ಲ. 4 ತಿಂಗಳು ಅಮ್ಮ ಮನೇಲಿದ್ದೆ, ಅವರೆಲ್ಲ ಚೆನ್ನಾಗಿ ನೋಡಿಕೊಂಡ್ರು, ನನ್ನ ಮನೆಗೆ ಬಂದಿದ್ದಾಯಿತು. ನೆಕ್ಸ್ಟ್ ನಾನು ಯಾವತ್ತೂ ಬಿಟ್ಟಿಲ್ಲ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತಾ, ಸ್ಟ್ರಾಂಗ್ ಮಾಮ್ ಅಂತಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದು ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಅಂತ ಹೇಳ್ತೀನಿ. ತುಂಬ ಲೆಂತಿಯಾಗಿ ವ್ಲಾಗ್ ಮಾಡಿಲ್ಲ, ತುಂಬ ಪುಟ್ಟ ವ್ಲಾಗ್ ಮಾಡಿದ್ದೀನಿ. ಇದು ನನ್ನ ಮಕ್ಕಳ ಜೊತೆ ನನ್ನ ಇಡೀ ದಿನದ ರೊಟೀನ್ ಇರುತ್ತೆ. ಇನ್ನೂ ಜಾಸ್ತಿನೇ ಇರುತ್ತೆ, ಕ್ಲಿಪ್ಸ್ ಯಾವಾಗಲೂ ಆ್ಯಡ್ ಮಾಡೋಕ್ಕಾಗಲ್ಲ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.